ಸ್ಟೈಲ್ ಚಿಕನ್ ಸಾರು ಮಾಡ್ತಾ ಇದ್ದೀವಿ ನಾವು ಇವತ್ತು. ಬನ್ನಿ. ಸೊ ಬಾಣಲಿ ಇಟ್ಟಿದ್ದಾರೆ ಅಮ್ಮ, ತೆಂಗಿನ ಎಣ್ಣೆ ಹಾಕಿದ್ದಾರೆ. ಸೊ ಗ್ಯಾಸ್ ಆನ್ ಆಗಿದೆಯಾ? ಇಲ್ಲ, ಗ್ಯಾಸ್ ಆನ್ ಆಗಲಿಲ್ಲ. ಸೊ ಗ್ಯಾಸ್ ಆನ್ ಆಯಿತು, ತೆಂಗಿನ ಎಣ್ಣೆ ಹಾಕಿದ್ದಾರೆ. ಆಮೇಲೆ ವಾಯ್ಸ್ ಕೇಳ ಮೈಕ್ ಬೋರ್ಡ ಬೋರ್ಡ್ ನಿಜದ. ಆಮೇಲೆ ಚೂರು ಮೆಂತೆ ಕಾಳು ಹಾಕ್ತಾ ಇದ್ದಾರೆ. ಮೆಂತೆ ಕಾಳು ಹಾಕಿದ್ರು ಚೂರು. ಕಾಣಿಸ್ತಾ ಇದೆಯಾ? ಹಾಂ, ಚೂರು ಕೆಂಪಾಗಬೇಕಂತೆ. ಸೊ ಅಮ್ಮ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ನಾನು ಒಂದು ಕಡೆಯಲ್ಲಿ ಚಿಕನ್ ತೊಳಿತಾ ಇದ್ದೀನಿ. ಚಿಕನ್ ತೊಳೆದು ನೀಟಾಗಿ ಇಡುವ ಅಂತ ಅಮ್ಮನಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಕಡೆ ಬಾಯ್ಲ್ ರೈಸ್, ಬ್ರೌನ್ ರೈಸ್ ಕುದೀತಾ ಇದೆ. ಮೇ ಬಿ ಆಗಿದೆ ಅನಿಸುತ್ತೆ. ಆಮೇಲೆ ಮಿಥುನ್ ಮೆಂತ್ಯ ಸೊಪ್ಪು ತಂದಿದ್ದೆ. ನಾನು ಮೆಂತ್ಯ ಸೊಪ್ಪು ಅಂತ ಹೇಳಿದ್ದೆ. ಸೊ ಮಧ್ಯಾಹ್ನ ಚಿಕನ್ ಜೊತೆ ತಿನ್ಬೋದು, ಇಲ್ಲಾಂದರೆ ಟೈಮ್ ಆಗಿಲ್ಲ ಅಂದರೆ ನೈಟ್ ಮಾಡ್ಕೊಂಡು ತಿನ್ನುವ ಅಂತ. ಸೊ ಅದನ್ನು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಸೊ ಅಮ್ಮನಿಗೆ ನನ್ನ ಕಿಚನ್ ಅಲ್ವಾ, ಸೊ ಕನ್ಫ್ಯೂಷನು ಎಲ್ಲಿ ಯಾವ ಥಿಂಗ್ಸ್ ಎಲ್ಲಿಟ್ಟಿದ್ದೀನಿ ಅಂತ. ಅವ್ರ ಕಿಚನಲ್ಲಿ ಅವರಿಗೆ ರೂಢಿಯಾಗಿರುತ್ತಲ್ಲ ಮಾಡಿ ಮಾಡಿ. ಸೊ ಅದಕ್ಕೆ ಅವರಿಗೆ ಅರೇಂಜ್ ಮಾಡಿ ಕೊಡ್ತಾ ಇದ್ದೀನಿ, ಎಲ್ಲಿ ಯಾವ ಸಾಮಾನೆಲ್ಲ ಎಲ್ಲಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ನನ್ನ ಮಗಳು ಅಳ್ತಾ ಇದ್ದಾಳೆ. ಅವಳನ್ನ ಎತ್ಕೋಬೇಕಂತ. ಕಿಚನಲ್ಲಿ ಗೇಟ್ ಇದೆಯಲ್ಲ, ಸೊ ಅವಳಿಗೆ ಎಂಟ್ರಿ ಆಗೋಕ್ಕಾಗಲ್ಲ. ಸೊ ಅವಳಿಗೆ ಏನು ಮಾಡಿದೆ ಅಂದರೆ ಅವಳು ಆಟದ ಸಾಮಾನೆಲ್ಲ ಕೊಟ್ಟು ನೀನು ಆಟ ಆಡು ಅಂತ ಹೇಳಿಬಿಟ್ಟು ಕಿಚನ್ಗೆ ಹೋಗಿದ್ದೀನಿ. ಅವಳು ನಗ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಆ ಕಡೆಯಿಂದ ಅಜ್ಜಿ ಏನೋ ಹೇಳ್ತಾ ಇದ್ದಾರೆ ಅವಳಿಗೆ. ನೋಡಿ ಇಲ್ಲಿ ಅಮ್ಮ ಚಿಕನ್ಗೆ ಮೆಣಸನ್ನ ಹಾಕ್ತಾ ಇದ್ದಾರೆ. ನಾನು ಅಷ್ಟೊತ್ತಿಗೆ ಹೋಗಿ ಬರ್ತೀನಿ, ಹೊರಡ್ಕೊಂಡು ಬರ್ತೀನಿ, ಒಳ್ಳೆ ಡ್ರೆಸ್ ಹಾಕ್ಕೊಂಡು ಬರ್ತೀನಿ, ನೀಟಾಗಿ ವೀಡಿಯೋದಲ್ಲಿ ಕಾಣಿಸ್ತೀನಿ ಅಂತ ನಾನು. ಆಮೇಲೆ ಅಷ್ಟೊತ್ತಿಗೆ ಮಗಳು ಆಟ ಮಾಡ್ತಾ ಇದ್ಲು. ಸೊ ನಂದು ಒಂಥರ ರಾ ವೀಡಿಯೋ ಥರ, ಒಂದು ಡ್ರೆಸ್ಸಲ್ಲಿದ್ದೀನಿ, ಆಮೇಲೆ ಇನ್ನೊಂದು ಡ್ರೆಸ್ಸಲ್ಲಿದ್ದೀನಿ. ಏನೋ ಪ್ಲ್ಯಾನ್ ಮಾಡ್ತೀನಿ ಪ್ರಾಪರಾಗಿ ವೀಡಿಯೋ ಮಾಡು, ಒಂದು ಪ್ರಾಪರಾಗಿ ಡ್ರೆಸ್ ಹಾಕೋಣ ಅಂತ. ಆಮೇಲೆ ಅರ್ಧಂಬರ್ಧ ಅದೇನೋ ಆಗೋಗ್ಬಿಡುತ್ತೆ. ಯಾಕಂದರೆ ಮಗಳಿರಬೇಕಾದ್ರೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೂ ಆಗಲ್ಲ. ನೋಡಿ ಇಲ್ಲಿ ಮಿಥುನ್ ಆಟಾಡಿಸ್ತಾ ಇದ್ದಾನೆ ಮಗಳನ್ನು. ನೋಡಿ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಅವಳ ಜೊತೆ ಏನು ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಅವಳ ಜೊತೆ ಆಟ ಆಡ್ತಾ ಇರಬೇಕು. ನಾನು ಅಥವಾ ಮಿಥುನ್ ಅಥವಾ ಯಾರಾದರೂ ಒಬ್ಬರು ಇರಬೇಕು, ಆಗ ಅವಳು ಖುಷಿಯಾಗಿರ್ತಾಳೆ. ಏನು ತಂಟೆ ಇರಲ್ಲ, ಏನು ಇರಿಟೇಷನ್ ಹಠ ಏನೂ ಇರಲ್ಲ. ಬಟ್ ನಾವೇನಾದರೂ ಆ ಕಡೆ ಈ ಕಡೆ ಹೋದಾಗ ಶುರು ಮಾಡ್ಕೋತಾಳೆ. ನೋಡಿ ಇಲ್ಲಿ ನಮ್ಮನ್ನು ನೋಡ್ಕೊಂಡು ಏನೋ ಅವಳ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾಳೆ. ಬಾಗಿಲು ತೆಗಿ, ಗೇಟ್ ತೆಗಿ ಅಂತ. ಅಮ್ಮ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಆ ಕಡೆ ನೀರುಳ್ಳಿ ಕಟ್ ಮಾಡಿದ್ದಾರೆ, ಆ ಕಡೆ ಮೆಣಸನ್ನ ಅರೇಂಜ್ ಮಾಡಿಟ್ಟಿದ್ದಾರೆ, ಮತ್ತು ಬೆಳ್ಳುಳ್ಳಿದು ಹೆಸರನ್ನು ಬಿಡಿಸ್ತಾ ಇದ್ದಾರೆ. ಮೆಣಸು ರೆಡಿ ಮಾಡಿದ್ದಾರೆ. ಯಾವ ಮೆಣಸು? ಉದ್ದ ಮೆಣಸಿದು, ಉದ್ದ ಮೆಣಸು. ಮತ್ತು ಅದು ಖಾರದ ಮೆಣಸಿಲ್ವಾ? ಹಾಂ, ನೀರುಳ್ಳಿ ಹಾಕ್ತಾರೆ ಇನ್ನು. ನೋಡಿ ಅದು ಮೆಂತೆ ಚೂರು ಬ್ರೌನಿಷ್ ಆದಾಗ ನೀರುಳ್ಳಿನ ಹಾಕಬೇಕು. ಅದು ಮತ್ತೆ ಫ್ರೈ ಆಗಬೇಕು ಮತ್ತೆ ಅದೂ ಅಷ್ಟೇ ಬ್ರೌನಿಷ್ ಆಗಬೇಕು, ಒಂಥರ ಬ್ರೌನ್ ಕಲರ್. ಅದ್ರ ಜೊತೆ ಒಂದು 3-4 ಎಸಳು ಬೆಳ್ಳುಳ್ಳಿ, ಇದೂ ಅಷ್ಟೇ ಒಂಥರ ಬ್ರೌನಿಷ್ ಬರುವಷ್ಟೊತ್ತು ಫ್ರೈ ಮಾಡ್ಕೋಬೇಕು. ಚೂರು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಇದು ಬೇವು ಸೊಪ್ಪು ನನ್ನ ತಂಗಿ ಮನೆಯಿಂದ ತಂದಿರೋದು, ಫ್ರೆಶ್ ಬೇವು ಸೊಪ್ಪು. ಅದನ್ನು ಹಾಕೋಬೇಕು. ಆಮೇಲೆ ಈಗಲೇ ಪರಿಮಳ ಹೊಡಿತಾ ಇದೆ ನೋಡಿ, ಇಲ್ಲ ಅನಿಸುತ್ತೆ. ಹಾಂ, ಕೊತ್ತಂಬರಿ ಅಷ್ಟೇ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ಜೀರಿಗೆ. ಓಕೆ, ಕೊತ್ತಂಬರಿ ಚೂರು ಫ್ರೈ ಆದಮೇಲೆ ಜೀರಿಗೆ ಹಾಕೋದು. ಜೀರಿಗೆ ಮತ್ತು ಕೊತ್ತಂಬರಿ ಒಟ್ಟಿಗೆ ಹಾಕಿದ್ರೆ ಆಗೋದಿಲ್ವಾ? ಜೀರಿಗೆ ಕೊತ್ತಂಬರಿ ಒಟ್ಟಿಗೂ ಹಾಕ್ಬೋದು. ಸೊ ಈಗ ಇನ್ನು ಜೀರಿಗೆ ಹಾಕ್ತಾ ಇದ್ದಾರಮ್ಮ. ಸೊ ನನ್ನ ಕಿಚನ್ ಅಲ್ಲ, ಸೊ ಅಮ್ಮನಿಗೆ ಚೂರು ಕನ್ಫ್ಯೂಷನ್. ಯಾಕಂದರೆ ಅವರು ಕಿಚನಲ್ಲಿ ಮನೇಲಿ ಅಡುಗೆ ಮಾಡಿ ಹೊರಗಡೆ ಇನ್ನೊಂದು ಕಿಚನಿಗೆ ಬರಬೇಕಾದ್ರೆ ಚೂರು ಜೀರಿಗೆ ಚೂರು ಕಷ್ಟ ಆಗುತ್ತೆ ಅದಕ್ಕೆ ಅವರಿಗೆ.
ಸೊ ಜೀರಿಗೆ ಹಾಕಿ ಆಯಿತು, ಚೂರು ಫ್ರೈ ಮಾಡ್ಕೋಬೇಕು ನೋಡಿ. ಫ್ರೈ ಆಗ್ತಾ ಇದೆ. ಮೆಣಸು, ಉದ್ದದ ಮೆಣಸು ನೋಡಿ, ಅದು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿರೋದು ನಾವು. ಸೊ ತುಂಬ ಏನು ರೋಸ್ಟ್ ಆಗುವ ಅಗತ್ಯ ಇಲ್ಲ. ಇದು ನೋಡಿ ಖಾರದ ಮೆಣಸು, ಇದು ಖಾರದ ಮೆಣಸು, ಇದು ಚೂರು ಸಪ್ಪೆ ಮೆಣಸು. ಸೊ ಈ ಎರಡೂ ಮೆಣಸನ್ನು ಹುರ್ಕೊಂಡು ಇಟ್ಟಿರೋದು ನಾವು. ಮತ್ತೆ ಅದನ್ನು ಇನ್ನೊಂದು ಸತಿ ಚೂರು ಹುರ್ಕೋತಾರೆ ಎಣ್ಣೆಗೆ ಅಷ್ಟೇ. ಇನ್ನು ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಬೋದಾ? ಇನ್ನೇ ತೆಂಗಿನಕಾಯಿ ಹಾಕ್ಬೇಕಂತೆ. ಓಕೆ, ತೆಂಗಿನಕಾಯಿ ಹಾಕ್ತಾ ಇದ್ದಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನೀವು ಸಾರು ಜಾಸ್ತಿ ಮಾಡ್ತೀರಿ ಅಂದರೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ಹಾಕಿ. ನಾವು ಈಗ 4 ಮೆಂಬರ್ಸ್ ಇರೋದು, ಸೊ ನಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀವಿ ನಾವು. ಸೊ ಅದನ್ನು ಅಷ್ಟೇ ನೀಟಾಗಿ ಹುರ್ಕೋಬೇಕು. ಮತ್ತು ಹಳದಿ ತಗೊಳ್ಳಿ, ಇದರಲ್ಲಿ ಹಾಕಿ. ಇದು ಅದರದ್ದೇ ಅಂದಾಜಿದೆ ಕುಜೇರಿಗೆ. ಸೊ ಅರಶಿನ ನಮ್ಮ ಮನೆಯಲ್ಲೇ ಆಗಿರೋದು, ಇದು ಅಮ್ಮ ಮಾಡಿರೋದು. ಸೊ ಫ್ರೆಶ್ ಅರಶಿನ, ಪ್ಯೂರ್ ಆ್ಯಂಡ್ ಫ್ರೆಶ್. ತಣ್ಣಗಾದ್ಮೇಲೆ ಮತ್ತೆ ಅದನ್ನು ರುಬ್ಬೋದು ಅಲ್ವಾ? ಆಫ್ ಮಾಡ್ಬೋಣ. ಸೊ ಇನ್ನು ನೆಸಳೆ ಇಟ್ಟರು. ಸೊ ಅಮ್ಮ ಚಿಕನ್ ಸಾರು ಇದರಲ್ಲೇ ಮಾಡೋದು, ಮಣ್ಣಿನ ನೆಸಳೆಯಲ್ಲಿ. ಸೊ ಅದಕ್ಕೆ ಚೂರು ತೆಂಗಿನ ಎಣ್ಣೆ ಹಾಕ್ತಾ ಇದ್ದಾರೆ. ಮತ್ತೆ ತೆಂಗಿನ ಎಣ್ಣೆ ಬಿಸಿ ಆಗ್ತಾ ಇದೆ. ಅದಾದಮೇಲೆ ಮತ್ತೆ ಮೆಂತೆ ಹಾಕ್ತಾ ಇದ್ದಾರೆ. 2 ಸತಿ ಹಾಕ್ಬೇಕಾ ಮೆಂತೆ? ಹಾಂ, ಮತ್ತೆ ಇದು ಒಗ್ಗರಣೆಗೆ. ಆಗ ರುಬ್ಬುವಾಗೂ ಹಾಕಿದ್ದೀವಿ ಅಲ್ವಾ, ಮತ್ತೆ ಇದಕ್ಕೂ ಹಾಕ್ತಾ ಇದ್ದೀವಿ. ತುಂಬ ಹಾಕಬೇಡಿ, ಚೂರು ಹಾಕ್ಕೊಳ್ಳಿ. ಅದಾದಮೇಲೆ ಇದು ಚೂರು ಕೆಂಪಾಗಬೇಕಾ? ಸೊ ಚೂರು ಕೆಂಪಾಗ್ತಾ ಬರಬೇಕಾದ್ರೆ ಮತ್ತೆ ನೀರುಳ್ಳಿ ಹಾಕೋದು. ಮತ್ತು ಆನಿಯನ್ ಹಾಕ್ತಾ ಇದ್ದಾರೆ. ಸಣ್ಣಗೆ ಹಚ್ಚಿರೋ ಆನಿಯನ್, ಇರಬಾರ್ಲಿ, ಸಣ್ಣಗೆ ಹಚ್ಚಿರೋ ಆನಿಯನ್ನ ಹಾಕ್ತಾ ಇದ್ದೀವಿ. ಇದೂ ಅಷ್ಟೇ ನೀಟಾಗಿ ಫ್ರೈ ಆಗಬೇಕು, ಒಂಥರ ಬ್ರೌನಿಶ್ ಕಲರ್. ಚೂರು ಕೆಂಪು ಆಗೋ ತನಕ ಹುರ್ಕೋಬೇಕು. ಚಿಕನ್ ಹಾಕ್ತಾ ಇದ್ದಾರೆ. ಬೇಕಾದರೆ ಹುಳಿ ಹಾಕೋಬೇಕು. ಅಷ್ಟೇನಾ? ಆಮೇಲೆ ರುಬ್ಕೋಬೇಕು. ಇನ್ನು ರುಬ್ಬೋದಾ? ನೋಡಿ, ಇಲ್ಲಿ ಚಿಕನ್ ನೀರು ಬಿಡ್ತಾ ಇದೆ ನೋಡಿ, ನೀರು ಬಿಡ್ತಾ ಇದೆ. ಇದೊಂದು 10ರಿಂದ 15 ನಿಮಿಷ ಬೇಯಬೇಕಲ್ಲ. ಅದು ಡಿಪೆಂಡ್ ಚಿಕನ್ ಮೇಲೆ. ಚಿಕನ್ ತುಂಬ ಬೆಳ್ತಿದ್ರೆ ಚೂರು ಟೈಮ್ ತಗೊಳುತ್ತೆ, ಎಳತಿದ್ರೆ ಚೂರು ಬೇಗನೆ ಬೆಂದ್ಬಿಡುತ್ತೆ. ಓಕೆ, ಮಸಾಲಕ್ಕೆ ಚೂರು ನೀರು ಹಾಕ್ಕೋಬೇಕು. ಓಕೆ, ರುಬ್ಕೊಂಡಿದ್ದಾರೆ. ರುಬ್ಬಿರೋ ಮಸಾಲನ ಹಾಕ್ತಾಯಿದ್ರೆ ಚಿಕನ್ ನೀಟಾಗಿ ಬೆಂದಿದೆ. ಸೊ ರುಬ್ಬಿರೋ ಮಸಾಲನ ಹಾಕ್ತಾಯಿದೆ. ಸೊ ನೀಟಾಗಿ ಎಲ್ಲ ಗ್ರೇವಿ ಎಲ್ಲ ಮಸಾಲನ ಅದಕ್ಕೆ ಹಾಕ್ತಾಯಿದ್ದಾರೆ ಅಮ್ಮ. ದಾದಿ ಇನ್ನು ಬೇಕಾದಂಗೆ ನೀರು ಹಾಕ್ಕೋಬೇಕು. ರೊಟ್ಟಿ ಎಲ್ಲ ಇದ್ದರೆ ಚೂರು ನೀರು ಮಾಡ್ಕೋಬೋದು. ಸೊ ನಾವಿವತ್ತು ರೊಟ್ಟಿ ಜೊತೆ ತಿಂತಾ ಇಲ್ಲ. ಸೊ ಕುಚ್ಚಲಕ್ಕಿ ಜೊತೆ ಚಿಕನ್ ಸಾರು. ಸೊ ಇದು ನೀಟಾಗಿ ಬೇಯಬೇಕು, ಅಲ್ಲ ನೀಟಾಗಿ ಕುದಿಬೇಕು. ಇನ್ನು ಉಪ್ಪೆಲ್ಲ ಮುಟ್ಟಿದೆಯಾ? ಹುಳಿ, ಕೊತ್ತಂಬರಿ ಸೊಪ್ಪು ಹಾಕೋದಾ? ಸೊ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಬೇಕಂದರೆ ಹಾಕೋಬೋದು. ಸೊ ನೋಡುವ ಎಷ್ಟೇನಾಗ್ತಾ ಇದೆ ಅಂತ. ಕುದೀತಾ ಇದೆ. ಹಂಗೆ ಘಮ ಘಮ ಅಂತ ಬರ್ತಾ ಇದೆ ನೋಡಿ. ಬನ್ನಿ ಹತ್ತಿರ ಬನ್ನಿ. ಕುದೀತಾ ಇದೆ. ಇನ್ನು ಚೂರು ಕುದಿಬೇಕು, ನೀಟಾಗಿ ಕುದಿಬೇಕು. ಅದು ಸಖತ್ ಪರಿಮಳ ಹೊಡಿತಾ ಇದೆ ನೋಡಿ. ಕುದಿ ಬಂದ ಮೇಲೆ ನೋಡಿ ಈ ಥರ ಲಾಸ್ಟಿಗೆ ಬೇವು ಸೊಪ್ಪಲ್ಲ, ಇದು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಮುಚ್ಚಳ ಇಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿದರೆ ಆಯ್ತಲ್ಲ. ಚಿಕನ್ ಸಾಂಬಾರು ಆಯಿತು, ನಮ್ಮದು ಚಿಕನ್ ಸಾರು ಆಯಿತು. ನಮ್ಮ ಮಂಗಳೂರು ಸ್ಟೈಲ್ ಚಿಕನ್ ಸಾರು. ಸೊ ನೋಡಿದ್ರಲ್ಲ, ನಮ್ಮ ಮಂಗಳೂರು ಸ್ಟೈಲ್ ಚಿಕನ್ ಸಾರು ಆಯಿತು. ಇನ್ನು ಊಟ ಮಾಡೋದೊಂದೇ ಬಾಕಿ. ಎಣ್ಣೆ ಅಂಗಿ ನೋಡಿದೆ.
ಯಾರು ಸೂಪರ್ ಹೇಗಾಗಿದೆ? ಸೂಪರ್. ಚೂರು ಖಾರನೂ ಇದೆ. ಅಮೇಝಿಂಗ್. ಸೂಪರ್ ಸೂಪರ್ ಸೂಪರ್.